ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆಯುತ್ತಿರುವ ಹೇಮಾವತಿ ನೀರಿಗಾಗಿ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಹಲವು ಮುಖಂಡರು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಎತ್ತಿನಹೊಳೆ, ಭದ್ರಾ ಯೋಜನೆ ಹಾಗೂ ಹೇಮಾವತಿ ನದಿಯ ನೀರು ಎಲ್ಲವೂ ಸಹ ಈ ತಾಲೂಕಿಗೆ ಹರಿಸಲೇಬೇಕು. ಈಗಾಗಲೇ ಇದರ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದೇವೆ ಎಂದು ತಿಳಿಸಿದರು. ಇವತ್ತು ಸ್ತಬ್ಧ ಮಾಡೋ ಪರಿಸ್ಥಿತಿ ನಾವು ತಗೊಂಡ್ಬಂದಿದ್ದೀರಲ್ಲ, ಇದು ಎಲ್ಲ ಜಿಲ್ಲಾಡಳಿತ ಹಾಗೂ ರಾಜ್ಯಾಡಳಿತ ಎಲ್ಲಾಗೂ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ನಿನ್ನೆ ರಾತ್ರಿ ಇದೇ ವಿಷಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅವರ ಕಿವಿಗಿದು ಮಾಹಿತಿ ಬಂದು ತಕ್ಷಣನೇ ಅವರು ಚೀಫ್ ಇಂಜಿನಿಯರ್ ಪನ್ನಿರಾಜನ್ನ ಲೈನಲ್ಲಿ ತಗೊಂಡು ಇದು ಹೇಮಾವತಿ ಯೋಜನೆಯ ಚೀಫ್ ಎಂಜಿನಿಯರಿಂಗ್ ಚೀಫ್ ಪನ್ನಿರಾಜು ಅವ್ರು ಯಾರು ಬೇರೆ ಎಲ್ಲೂ ಪಾಡಿನಿಂದ ಬಂದಿಲ್ಲ. ಅವರು ನಮ್ಮ ತುಮಕೂರು ಜಿಲ್ಲೆಯವರೇ, ತುಮಕೂರು ಜಿಲ್ಲೆಯ ನಿವಾಸಿ. ಅವ್ರ ಲೈನಲ್ಲಿ ತಗೊಂಡು ಡೆಡ್ಲೈನ್ ಕೊಟ್ಟರು, ನೀನು ಇದನ್ನು ಯಾವಾಗ ಮುಗಿಸ್ತೀಯ ಕಾಮಗಾರಿ. ಅವತ್ತು ಹೋಗಿ ರೈತರ ಜೊತೆ ಕೂತ್ಕೊಂಡು ಕ್ಷಮೆ ಕೋರಿ ತಡವಾಗಿದ್ದಕ್ಕೆ ಕಾರಣ ಕಾಂಟ್ರಾಕ್ಟರ್ಗಳ ಲಾಭಿನ ಅಥವಾ ಮೈನ್ಸ್ ದುಡ್ಡು ಎಲ್ಲೆಲ್ಲಿದೆಯೋ ಆ ದುಡ್ಡು ಮಾತ್ರ ಒತ್ತು ಕೊಟ್ಟು ನೀವು ಕಾಮಗಾರಿಗಳು ಮಾಡ್ತಾ ಇದ್ದೀರಾ, ಕಾರಣ ಕೊಟ್ಟು ಮುಂದುವರಿಬೇಕು ಅಂತ ಹೇಳಿ ಕಟ್ಟಾಜ್ಞೆ ಮಾಡಿದ ಮೇಲೆ ನಿನ್ನೆಯಿಂದಲೇ ಅದೆಲ್ಲದಕ್ಕೂ ಮೂಲ ಕಾರಣ ತಮ್ಮಗಳ ಹೋರಾಟ, ಅಚಲವಾದಂಥ ನಿರ್ಧಾರ. ತಿಂದೇನು ಶಕ್ತಿ ಇರಲಿ, ಯಾವುದೇ ಥರದ ಆಕ್ಟಿವಿಸ್ಟು ಯಾವುದೇ ಥರದಿರಲಿ, ನೀವು ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಕೊನೆಗೆ ವೀಕ್ ಆಗೋದು ನೀವೇ. ನಿಮ್ಮ ಹೋರಾಟ ಇದ್ರ ಬಗ್ಗೆ ಇಲ್ಲಿವರೆಗೂ ಎಲ್ಲ ಹೋರಾಟಗಳು ದುರ್ಬಳಕೆ ಆಗಬಾರ್ದು. ನೋಡಿ ನೋಡಿ ಅವ್ರಿಗೆ ಆಕ್ರೋಶ ಅಷ್ಟೊಂದು ಹೆಚ್ಚಾಗ್ಬಿಟ್ಟೈತೆ. ಈಗ ನೀವೇನಾದರೂ ಅವ್ರಗಳಿಗೆ ಮಾತಾಡ್ತಾರೋ, ಕೆಲವು 3-4 ಪ್ರಶ್ನೆಗಳು ಇರೋಲ್ಲ, ಆಗಿಂದಲೂ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಂಜಸವಾಗಿ ಉತ್ತರ ನಾವು ಕೊಡಬೇಕು ಅಂತೇಳಿ ಕೇಳ್ಬೇಕು. ಅದಕ್ಕೆ ಮಾಜಿ ಶಾಸಕ ಕಿರಣ್ ಕುಮಾರ್ ಸಹ ಭೇಟಿ ನೀಡಿದ್ದು, ಈ ಯೋಜನೆ ಆಗುವುದರಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಹಾಗಾಗಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೇವೆ ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದ್ರು. ಅವರು ಕೂಡ ಹೋರಾಟವನ್ನು ಮಾಡಿ ಸಾಕಷ್ಟು ಜನ ಪ್ರಯತ್ನ ಮಾಡಿ ಆ ನೀರಿನ ಕಾರ್ಯ ಯಶಸ್ವಿಯಾಯಿತು. ಆದ್ರೆ ಅದಾದ ನಂತರ ಆ ಫೈಲ್ ಎಲ್ಲಿದೆ ಅಂತೇಳಿ ಗೋಲ್ ಮಾಡೋಂಥವ್ರು ಯಾರು ಇಲ್ಲ. ಎಲ್ಲಿದೆ ಇಂತಾನೆ ಮಾತಾಡ್ತಾ ಮಲ್ಲಿಕಾರ್ಜುನ್ ಹೇಳಿದ್ರು, ಫಾರೆಸ್ಟ್ ಏರಿಯಾಸ್ನ ಫೈಲ್ ಎಲ್ಲ ಹೋಗ್ಬಿಟ್ಟಿದೆ, ಅದು ನೋಡೋರಿಲ್ಲ ಅಂತ. ಯಾರು ನೋಡ್ತಾರೆ ಸ್ವಾಮಿ? ಅದಕ್ಕೆ ನೀವೇನು ಇವತ್ತು ಜನಪ್ರತಿನಿಧಿಗಳಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಆ ಫೈಲ್ ಏನಿದೆ ಅದನ್ನು ಕ್ಲಿಯರ್ ಮಾಡಿ ಅಂತೇಳಿ ಅವರಿಗೆ ಹೇಳಿದ್ರೆ ಅಥವಾ ಸಂಬಂಧಪಟ್ಟ ಹೇಳಿಸಿದ್ರೆ ಆ ಕಾಮಗಾರಿ ಆಗುತ್ತೆ ವಿನ ಅದು ಅಲ್ಲೇ ಇರುತ್ತೆ. ಅಲ್ಲಿ ಹೋಗಿ ಯಾರು ಅಟೆಂಡ್ ಮಾಡದೇ ಇದ್ರೆ ಇವತ್ತು ಕಳೆದ 10 ವರ್ಷಗಳಿಂದಲೂ ಕೂಡ ಈ ಕಾಮಗಾರಿಯನ್ನ ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ, ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ದಿವಸ ನಾವು ಕೂಡ ನಿನ್ನೆ ಮುರಳೀಧರ್ ಹಾಲಪ್ಪ ಬಂದಾಗ ಹೇಳಿದ್ವಿ, ಇಲ್ಲ ನಾವು ಕೂಡ ಕೈ ಜೋಡಿಸಬೇಕಾಗುತ್ತೆ, ಇದು ಪಕ್ಷಾತೀತವಾಗಿ ರೈತರ ಪರವಾಗಿ ಮಾಡ್ತಕ್ಕಂಥ ಕೆಲಸ. ನಾವು ಇಲ್ಲಿ ಪಕ್ಷವನ್ನು ಬದಿಗೊತ್ತಿ ರೈತರ ಹಿತಕ್ಕಾಗಿ ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ತಗೊಂಡು ಅದೇ ರೀತಿ ನಮ್ಮ ಹಿರಿಯ ಲಕ್ಕಪ್ಪನವರು ಕೂಡ ಇನ್ನೂ ಸಂಗೀತ ಬಂದಿದೆ. ಅಂದ್ರೆ ಇದ್ರ ಬಗ್ಗೆ ನಿನ್ನೆ ರಾತ್ರಿ ನನ್ನ ಮುಖ್ಯಮಂತ್ರಿಗಳ ಜೊತೆ ವಿಶದವಾದ ಒಂದು ಚರ್ಚೆ ಆಗಿ ಅವರು ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಕೂಡ ಮಾತನಾಡಿ ಅವರಿಂದ ಡಿಸಿ ಅವರಿಗೆ, ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರಿಗೂ ಕೂಡ ಒಂದು ವಿಷಯವನ್ನ ತೋರಿಸಿದ್ದಾರೆ. ಚೀಫ್ ಇಂಜಿನಿಯರ್ಗಳು ಬರಬೇಕು ಅನ್ನೋದು ತಮ್ಮೆಲ್ಲರ ಬೇಡಿಕೆ. ಇದನ್ನು ನಾವು ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಚೀಫ್ ಇಂಜಿನಿಯರ್ಗೂ ಗಮನಕ್ಕೆ ತಂದು ಅವರನ್ನ ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲಿ ಬಂದು ಏನು ಕಾಮಗಾರಿ ಪ್ರಗತಿ ಏನಿದೆ ಎಲ್ಲಾನು ಪರಿಶೀಲನೆ ಮಾಡಿ ನಮಗೆ ನೆಕ್ಸ್ಟ್ ಪ್ರೋಗ್ರೆಸ್ ಏನು ಎತ್ತ ಅಂತ ನಮ್ಮ ರೈತರ ಜೊತೆನೆ ನೇರವಾಗಿ ಅವರು ಒಂದು ಮಾತಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇವತ್ತೇ ಈ ಕೂಡಲೇ ನಾನು ಹೋಗಿ ಮನವಿ
ಮಾಡ್ತೇವೆ. ತುಮಕೂರು ಹಾಲು ಒಕ್ಕೂಟದ ಬುಡ್ಡೇನಹಳ್ಳಿ ಪ್ರಕಾಶ್, ವಕೀಲರ ಸಂಘ, ಪತ್ರಕರ್ತರ ಸಂಘಟನೆಗಳು ಸಹ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿವೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ, ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.